ಆ ಬೆಟ್ಟದ ನೇಮ್ ಬಂದು ಬಿಳಿಕಲ್ ರಂಗಪ್ಪ ಸ್ವಾಮಿ ಬೆಟ್ಟ ಅಂತ. 6 to 4 ಟೈಮ್ ಅಟೆಂಪ್ಟ್ ಮಾಡಿದೆ ಆ ಬೆಟ್ಟಕ್ಕೆ ಹೋಗೋಕ್ಕೆ. ಆಮೇಲೆ ಕಂಪ್ಲೀಟಾಗಿ ಅಲ್ಲಿ ಒಳಗಡೆ ಓಡಾಡೋಕ್ಕೆ ಜನಗಳನ್ನ ಅಲೋ ಮಾಡಲ್ಲ, ಬಂದ್ ಮಾಡಿಬಿಟ್ಟಿದ್ದಾರೆ. ಆ ಬೆಟ್ಟಕ್ಕೆ ಹೋಗೋಕ್ಕೆ ಅಟೆಂಪ್ಟ್ ಮಾಡ್ತಾ ಇದ್ದೀನಿ. ಜಾತ್ರೆ ನಡೀತಾ ಇದೆ. ಹೋಗ್ಬಿಟ್ಟು ನನ್ನ ತಮ್ಮ ಇದಾನ ಇಲ್ವಾ ಅಂತ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಇದೇ ನನ್ನ ಜನ್ಮ ಸ್ಥಳ. ಇಲ್ಲೇ ನಾನು ಹುಟ್ಟಿದ್ದು, ಇದೇ ಊರು ಸುಡ್ಗಡ ಅಂತ. ಈ ಜಾಸ್ತಿ ಜನ ಬಂದಂಗೆ ಈ ದೇವಸ್ಥಾನ ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ. ಯಾಕಂದರೆ ನಾನೇ ಆವಾಗಿಂದ ಏನು ನೋಡ್ತಾ ಇದ್ನೋ ಅದೇ ಥರನೇ ಇದೆ. ದೇವಸ್ಥಾನಕ್ಕೂ ಸ್ವಲ್ಪ ಇನ್ಕಮ್ ಬೀಳುತ್ತೆ, ಅಭಿವೃದ್ಧಿ ಕೆಲಸಗಳಿಲ್ಲ, ಸುತ್ತಮುತ್ತ ಕೆಲಸಗಳಾದರೆ ಚೆನ್ನಾಗಿರುತ್ತೆ. ಅಲೋ ಮಾಡಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳು. ಇದೆ ನೋಡಿರಿ ಮಹದೇಶ್ವರ, 2ನೇ ಮಹದೇಶ್ವರ ಬೆಟ್ಟ ಥರ. ಈ 8 ದಿನ ಅಂದರೆ 20ನೇ ತಾರೀಕು ಅನ್ಕೋತೀನಿ ಮೇ ಬಿ. ಯಾವಾಗೂ ಮಂಗಳವಾರ ಇಲ್ಲಿ ಜಾತ್ರೆ ನಡೀತೆ, ರಂಗಸ್ವಾಮಿ ಬೆಟ್ಟ. ಶನಿವಾರ ಮೊದಲು ಬಿಡ್ತಾಯಿದ್ರು, ಯಾಕಂದರೆ ಅಲ್ಲಿ ಪೂಜೆ ಮಾಡ್ತಾರೆ. ಇವಾಗ ಇದು ರೆಡಿ ಮಾಡಿರೋದು ರೋಡು ಏನಾಯ್ತಪ್ಪ ಆಫ್ ಆಯ್ತಂದ್ರೆ ಇಲ್ಲಿ ತಳ್ಳೋದು ಕಷ್ಟ ಆಗ್ರು. ಆಫ್ ರೋಡಿಂಗಲ್ಲ ಈ ಥರ ಗಾಡಿಗಳು ಸರಿ ನೀಟಾಗಿ ಹತ್ತುತ್ತೆ. ದಿನ ಕಾಣಿಸುತ್ತೆ, ಬಿಸಿಲು ಟೈಮ್ಗೆ ನೀಟಾಗಿ ಉಳಿಯುತ್ತೆ. ಹಾಗಾಗಿ ದೊಡ್ಡ ಬಿಳಿ ಬಂಡೆ ಇದೆಯಲ್ಲ ಇಲ್ಲಿ ಆಡು ಭಾಷೆಯಲ್ಲಿ ಇದೆ. ನನ್ನ ಪ್ರಕಾರ ಇದೊಂದೇ ಬೆಟ್ಟ ಅನಿಸುತ್ತೆ. 3ರಿಂದ 4 ವ್ಯೂ ಪಾಯಿಂಟ್ಗಳು ಇದೇ ಬೆಟ್ಟದಲ್ಲಿ ಸಿಗುತ್ತೆ. ನೀವು ಬರಬೇಕು ಅಂದ್ಕೊಂಡ್ರೂ ಆಗಲ್ಲ, ಫಾರೆಸ್ಟ್ ಅವ್ರು ಅಲೋ ಮಾಡಲ್ಲ ಇಲ್ಲಿ. ನಮಸ್ಕಾರ ಎಲ್ರಿಗೂ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಎಲ್ಲರೂ ಆರಾಮ? ಇವತ್ತು ರಿಸ್ಟ್ರಿಕ್ಟೆಡ್ ಏರಿಯಾಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಇವಾಗ ನಾವು ಹೋಗ್ತಾ ಇರೋ ಬೆಟ್ಟ ಬಂದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಬೆಟ್ಟ ಅಂತ. ಆ ಬೆಟ್ಟದ ನೇಮ್ ಬಂದು ಬಿಳಿಕಲ್ ರಂಗಪ್ಪ ಸ್ವಾಮಿ ಬೆಟ್ಟ ಅಂತ. ನಿಮ್ಮ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ದೊಡ್ಡ ಬೆಟ್ಟ, ಅದು. ಸೊ ಇವಾಗ ಅದಕ್ಕೆ ಎಂದಕ್ಕೆ ಹೋಗ್ತಾ ಇರೋದು. ಲಾಸ್ಟ್ ಒಂದು ನಾನು 6 to 4 ಟೈಮ್ ಅಟೆಂಪ್ಟ್ ಮಾಡಿದೆ ಆ ಬೆಟ್ಟಕ್ಕೆ ಹೋಗೋಕ್ಕೆ. ಅಲ್ಲಿ ಒಂದು ಶ್ರೀ ರಂಗಪ್ಪ ಸ್ವಾಮಿ ಅಂತ ಇದೆ, ಅಂದರೆ ವಿಷ್ಣುವಿನ ಇನ್ನೊಂದು ಅವತಾರ ಅಂತ ಹೇಳ್ಬೋದು. ಯಾವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟು ಸ್ವಲ್ಪ ಸ್ಟ್ರಿಕ್ಟಾಗಿ ಅಲೋ ಮಾಡೋದು, ಜನಗಳನ್ನೆಲ್ಲ ಫಾರೆಸ್ಟ್ ಒಳಗಡೆ ಬಿಟ್ಕೊಳ್ಳೋದು ಅದನ್ನೆಲ್ಲ ಅವಾಯ್ಡ್ ಮಾಡಿದ್ರು. ಆಗ ಈ ವೈಲ್ಡಲ್ಲಿ ಎಲಿಫೆಂಟ್ಗಳು, ಲೆಪರ್ಡ್ಸು ಈ ಥರ ಅನಿಮಲ್ಸ್ಗಳು ಜಾಸ್ತಿ ಆಯಿತು. ಸೊ ಹಾಗಾಗಿ ಅದು ಅಲ್ಲದೆ ಒಂದು ಇಬ್ಬರನ್ನ ಆನೆ ತುಳಿದಾಕ್ಬಿಡ್ತು. ಸೊ ಅವರು ಒಂದು ಫಾರೆಸ್ಟ್ ಗಾರ್ಡ ಮತ್ತು ಸುಂಡಗಾಡದ ಒಬ್ಬ ಗ್ರಾಮಸ್ಥರು ಕಾಡಿಂದ ಅವು ಸುಂಡಗಾಡಿಗೆ ಬರ್ಬೇಕಾದ್ರೆ ಆಗಿದ್ದದು. ಸೊ ಅದಾದಮೇಲೆ ಕಂಪ್ಲೀಟಾಗಿ ಅಲ್ಲಿ ಒಳಗಡೆ ಓಡಾಡೋಕ್ಕೆ ಜನಗಳನ್ನ ಅಲೋ ಮಾಡಲ್ಲ, ಬಂದ್ ಮಾಡಿಬಿಟ್ಟಿದ್ದಾರೆ. ಈಗ ಅಷ್ಟು ಜನನ ಬಿಡ್ತಾ ಇಲ್ಲ ದೇವಸ್ಥಾನ ಒಳಗಡೆ. ಇವಾಗ ಪಕ್ಕ ಬಿಡ್ತಾರೆ, ಯಾಕಪ್ಪ ಅಂದರೆ ಅಲ್ಲಿ ಜಾತ್ರೆ ನಡೀತಾ ಇದೆ. ಇವತ್ತು ಅಲೋ ಮಾಡ್ತಾರೆ, ಇವತ್ತು ಒಂದೇ ದಿನ. ನೀವೇನಾದ್ರು ಹೋಗಬೇಕು ಅಂದಾಗ ನಿಮಗೆ ಸಿಂಪಲಾಗಿ ಹೇಗೆ ಗೊತ್ತಾಗುತ್ತೆ ಅಂದರೆ, ಇನ್ನೊಂದು ಮೇಯ್ನ್ ಏನಪ್ಪ ಅಂದರೆ ನಮ್ಮ ಬನಶಂಕರಿ ಇದೆಯಲ್ಲ, ಅಲ್ಲಿ ಜಾತ್ರೆ ಆಗಿದ್ದ ದಿನವೇ ಇಲ್ಲೂ ಜಾತ್ರೆ ಆಗೋದು. ಈ ಟೈಮಲ್ಲಿ ಮಾತ್ರ ನೀವು ನೋಡ್ಬೋದು. ಆ್ಯಕ್ಚುಲಿ ನನ್ನ ತಮ್ಮ ಇದೇ ಊರಲ್ಲಿ, ನಮ್ಮ ಊರಲ್ಲಿ ಇದ್ದಾನೆ. ಅವನನ್ನು ಕರ್ಕೊಂಡು ಹೋಗಬೇಕು, ಇಲ್ಲ ಅವನ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟಿರ್ತಾನೋ ಏನೋ ಗೊತ್ತಿಲ್ಲ ಮ್ಯಾಟ್ರು. ಹೋಗಿ ನೋಡಬೇಕು. ಸೊ ಇದೇ ಆ ಊರು. ಸದ್ಯದಲ್ಲೇ ಇಲ್ಲೂ ಹಬ್ಬ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಊರೇನಿದೆ ಅದು ಬೆಟ್ಟೆಗೌಡನ, ಈ ಕಡೆದು ಸುಂಡಗಡ. ಯಾಕೆ ಇಷ್ಟು ಜನ ಅಂದರೆ, ಫಸ್ಟು ಊರ ಕಡೆ ಹೋಗ್ಬಿಟ್ಟು ನನ್ನ ತಮ್ಮ ಇದಾನ ಇಲ್ವಾ ಅಂತ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಇದೇ ನನ್ನ ಜನ್ಮ ಸ್ಥಳ. ಇಲ್ಲೇ ನಾನು ಹುಟ್ಟಿದ್ದು, ಇದೇ ಊರು ಸುಡ್ಗಡ ಅಂತ. ಇಲ್ಲಿ ಸಾಕಷ್ಟು ಗಲ್ಬಸ್ಕೆಗಳಿದ್ದಾವೆ, ಮುಂದೆ ಹೇಳ್ತೀನಿ. ಫಸ್ಟ್ ಇವಾಗ ಬಂದಿರೋ ಕೆಲಸ ಮುಗಿಸ್ತೀನಿ ರೀ. ನೀವಿಲ್ಲೇನು ನೋಡ್ತಾ ಇದ್ದೀರಾ, ಇದು ಬಿಳಿಕಲ್ ಬೆಟ್ಟದ ಮೈನ್ ವ್ಯೂ ಪಾಯಿಂಟು. ಇಲ್ಲಿಂದ ಮಾವತೂರು ಡ್ಯಾಮು ನೀಟಾಗಿ ಕಾಣಿಸುತ್ತೆ. ಮತ್ತು ಇದು ಒಂದು ದೊಡ್ಡ ಬಿಳಿ ಬಂಡೆ, ಅದ್ರ ಮೇಲೆ ನಿಂತ್ಕೊಂಡು ನಾವಿವಾಗ ನೋಡ್ತಾ ಇರೋದು. ಸೊ ಅದಕ್ಕಾಗಿ ಈ ಬೆಟ್ಟಕ್ಕೆ ಬಿಳಿಕಲ್ ರಂಗಪ್ಪ ಸ್ವಾಮಿ ಬೆಟ್ಟ ಅಂತ ಹೇಳ್ತಾರೆ. ಇವಾಗ ಜಾಸ್ತಿ ಜನ ಕ್ರೌಡ್ ಇರೋದ್ರಿಂದ ಫಾರೆಸ್ಟ್ ಅವರೆಲ್ಲ ಫುಲ್ ಸೆಕ್ಯೂರಿಟಿ ಮಾಡಿಬಿಟ್ಟಿದ್ದಾರೆ, ಜನ ಜಾಸ್ತಿ ಹೋಗ್ತಾರೆ ಅಂತ. ಕಷ್ಟಪಟ್ಟು ವಾಶ್ ಮಾಡಿಸ್ಕೊಂಬಂದೆ. ನೋಡಿದ್ರೆ ಹಿಂಗಾಗೋಯ್ತು ಇದೊಳಲ್ಲಿ. ಇದೇ ನನ್ನ ಚಾನಲ್ ನೇಮು, ನೋಡ್ಕೊಳ್ಳಿ. MR_PR0V ಸಬ್ಸ್ಕ್ರೈಬ್ ಮಾಡಿಬಿಡಿ. ಮತ್ತು ಇನ್ನೊಂದು, ಈ ಜಾಸ್ತಿ ಜನ ಬಂದಂಗೆ ಈ ದೇವಸ್ಥಾನ ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ. ಯಾಕಂದರೆ ನಾನೇ ಆವಾಗಿಂದ ಏನು ನೋಡ್ತಾ ಇದ್ನೋ ಪ್ರೆಸೆಂಟ್ ಅದೇ ಥರನೇ ಇದೆ, ಏನೂ ಚೇಂಜಸ್ ಇಲ್ಲ. ಜಾಸ್ತಿ ಜನ ಬಂದು ಹೋಗ್ತಾಯಿದ್ರೆ ದೇವಸ್ಥಾನಕ್ಕೂ ಸ್ವಲ್ಪ ಇನ್ಕಮ್ ಬೀಳುತ್ತೆ, ಅಭಿವೃದ್ಧಿ ಕೆಲಸಗಳಿಲ್ಲ, ಸುತ್ತಮುತ್ತ ಕೆಲಸಗಳಾದರೆ ಚೆನ್ನಾಗಿರುತ್ತೆ. ಅಲೋ ಮಾಡಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳು. ಕೇಳಬೇಕು ಯಾವ ಥರ ಹೊಸ್ದಾಗಿ ಬಸ್ ಸ್ಟ್ಯಾಂಡ್ ಮಾಡೋರೆ. ಇದೆ ನೋಡಿರಿ ಮಹದೇಶ್ವರ, 2ನೇ ಮಹದೇಶ್ವರ ಬೆಟ್ಟ ಥರ. ರಂಗಸ್ವಾಮಿ ಬೆಟ್ಟ 6 ಕಿಲೋಮೀಟ್ರ್, ಬಿಳಿಕಲ್ ರಂಗಸ್ವಾಮಿ ಬೆಟ್ಟ ಅಂತ. ಇವಾಗ ಈ 8 ದಿನ ಅಂದರೆ 20ನೇ ತಾರೀಕು ಅನ್ಕೋತೀನಿ ಮೇ ಬಿ. ಮಂಗಳವಾರ ಇಲ್ಲಿ ಜಾತ್ರೆ ನಡೀತೆ, ಕೊಂಡ. ಸೊ ಲಾಸ್ಟ್ ಟೈಮು ನಾನು ಆ ಚೆಕ್ ಪೋಸ್ಟ್ವರೆಗೂ ಹೋಗಿದೆ. ನಿಮಗೆ ಹಳೆ ವೀಡಿಯೋ ಇಲ್ಲಿ ಹಾಕಿರ್ತೀನಿ ನೋಡಿ ಮೇಲೆ, ಅದನ್ನು ಕ್ಲಿಕ್ ಮಾಡಿ ನೋಡಿ. ಹೋಗೋಕ್ಕಾಗಿರಲಿಲ್ಲ, ಅದೇ ಹೇಳಿದ್ನಲ್ಲ. ನಾನು ಶನಿವಾರ ಮೊದಲು ಬಿಡ್ತಾಯಿದ್ರು, ಯಾಕಂದರೆ ಅಲ್ಲಿ ಶನಿವಾರ ಬೆಟ್ಟದಲ್ಲಿ ಪೂಜೆ ಮಾಡ್ತಾರೆ. ಆವಾಗ ಗ್ರಾಮಸ್ಥರುಗಳು, ಭಕ್ತಾದಿಗಳು ಹೋಗ್ಬೋದಾಗಿತ್ತು. ಬಟ್ ಇವಾಗ
ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಆನೆ ಹೊಡೆದ್ಮೇಲೆ. ಫಾರೆಸ್ಟ್ ಗಾರ್ಡ್ನೇ ಹೊಡೆದ್ಬಿಡ್ದಲ್ಲ, ಹಾಗಾಗಿ ಹೋಗೋದೇ ಬೇಡ ಅಂತ ಇದು ಮಾಡಿಬಿಟ್ಟಿದ್ದಾರೆ. ಏನಪ್ಪ ಗಾಡಿ ಬಿಡಲ್ಲ ಅಂತವ್ರೆ. ಗಾಡಿ ಬಿಡ್ತಾರೋ ಬಿಡಲ್ಲ ಗೊತ್ತಿಲ್ಲ. ಯಾವುದಕ್ಕೂ ಕ್ಯಾಮ್ರಾ ಎತ್ತು ಒಳಗಡೆ ಹಾಕೊಂಡ್ಬಿಡ್ತೀನಿ, ಯಾಕಂದರೆ ಇವ್ರು ನಮ್ಮ ಕ್ಯಾಮ್ರಾ ನೋಡಿದ್ರೆ ಬಿಡಲ್ಲ. ಇಲ್ಲಿ ಮತ್ತು ಇನ್ನೊಂದು ಗೋವಿನ ಕಲ್ಲು ಆಂಜನೇಯ ಸ್ವಾಮಿ ಬೆಟ್ಟ ಇದೆ. ಆ ಬೆಟ್ಟನೇ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಆಂಜನೇಯಗೆ ಎರಡಿದೆ. ಈ ಕಡೆ ಬಂದರೆ ಸ್ವಲ್ಪ ಮುಂದೆ ಬಂದು ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ ಗೊತ್ತಲ್ಲ ಕಟ ಕೊಡ್ತಾರೆ. ಇವಾಗ ಇದು ರೆಡಿ ಮಾಡಿರೋದು ರೋಡು. ನಾರ್ಮಲಾಗೆ ಮಳೆ ಬಂದು ಹೊಗೆ ಹಾಕ್ಸ್ಕೊಂಬಿಟ್ಟಿರುತ್ತೆ. ಇವನು ಯಾರೋ ಅಲ್ಲಿವರೆಗೂ ಡ್ರಾಪ್ ಹಾಕಿ ಅಂದ್ಕೊಂಡು ಬಂದ ಕಣಪ್ಪ, ಅದೇ ತಿಂತು ಅವಾಗಿಂದ ನಿಲ್ಸೇವಲ್ಲ ಯಾರಿಗೂ. ಇವಾಗ ನೀವು ಈ ಗಾಡಿಗಳನ್ನ ನೋಡ್ಬೋದು, ಬಿಟ್ಟರೆ ಇನ್ನು ಯಾವುದೇ ಇದಕ್ಕೂ ಇರೋಲ್ಲ. ಯಾವ ಟೈಮ್ ಬಂದರೂ ಇಲ್ಲೆಲ್ಲ ಫುಲ್ ಖಾಲಿ ನಡ್ಕೊಂಡು, ಮೊದಲೆಲ್ಲ ನಾವಿಲ್ಲಿ ಹಿಂಗೆ ನಡ್ಕೊಂಡ್ಬರ್ತಾಯಿದ್ದೋ. ನಮ್ಮ ಅಜ್ಜಿ ಅಡಿಕೆ ಮಾಡ್ಕೊಳ್ಳೋರು ಈ ಬೆಟ್ಟದಲ್ಲಿ. ಅದನ್ನು ತೀರಿಸ್ಕೊಳ್ಳೋಕ್ಕೆ ಅಂತ ಹಿಂಗೆ ನಡ್ಕೊಂಡು ಬರ್ತಾಯಿದ್ದೋ. ಈಗ ಇಷ್ಟು ಜನ ಅವರೇ. ಏನಾಯ್ತಪ್ಪ? ಅಯ್ಯೋ ಯಪ್ಪ ಸ್ವಾಮಿ, ಏನು ಗುರು ಇಷ್ಟೊಂದು ಗಾಡಿಗಳೆಲ್ಲ ಬಂದುಬಿಟ್ಟಿದೆ. ಮೇ ಬಿ ಟ್ರಾಫಿಕ್ ಆಗ್ಬೋದು ಅಂದ್ಕೊತೀನಿ. ನಾನೀಗ ಫಸ್ಟು ಟೈಮು ಈ ಹಬ್ಬಕ್ಕೆ ಅಂತ ಬರ್ತಾ ಇರೋದು. ನಾನು ಏನಾಗುತ್ತೆ ಅಂತ ನೋಡಿರಿ ಎಷ್ಟು ರಶ್ ಐತೆ. ಈ ಥರ ರೋಡ್ ಕಂಡೀಷನಲ್ಲೆಲ್ಲ ಆಫ್ ರೋಡಿಂಗ್ ಗಾಡಿಗಳು ಅವಾಗೇ ಗೊತ್ತಾಗೋದು. ವೆಯ್ಟ್ ಇರುತ್ತಂದರೆ ಕಷ್ಟ. ಆಫ್ ಆಯ್ತಂದ್ರೆ ಇಲ್ಲಿ ತಳ್ಳೋದು ಕಷ್ಟ ಗುರು. ಇವಾಗ ಏನು ನೋಡ್ತಾ ಇದ್ದೀರಾ ನೋಡಿ, ಟೈರೆಲ್ಲ ಸ್ಕಿಡ್ ಹೊಡ್ಕೊಂಡು ಹೋಗ್ತಾಯಿದೆ. ಮಳ್ಳ ಹಾಕಿರೋದು. ಈ ಟೈಮಲ್ಲೆಲ್ಲ ನಾನು ಇಗ್ನಿಷನ್ ಆಫ್ ಮಾಡಿಕೊಂಡ್ರೆ ಎಡವಟ್ಟೆ, ಯಾಕಂದರೆ ಅಪ್ಪಿದೆಯಲ್ಲ, ಸೊ ಗಾಡಿ ಬೇರೆ ವೆಯ್ಟ್ ಜಾಸ್ತಿ, ಪುಷ್ ಮಾಡೋಕ್ಕಾಗಲ್ಲ. ಯಾರಾದ್ರು ಎಲ್ಪ್ ಇಲ್ಲದೆ ಇಂಥ ಕಂಡೀಷನಲ್ಲಿ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಹಿಂದೆ ಇರೋರು ಹಾರನ್ ಮೇಲೆ ಹಾರನ್ ನೋಡಿದ್ರೆ ಟೆನ್ಷನ್ ಮಾಡ್ಕೊತಾರೆ. ಈ ರೋಡ್ ಬಂದು ಬೆಟ್ಟದಾಗಿದ್ರಿಂದ ಏನಾಗಿರುತ್ತೆ ಅಂದರೆ, ಮಳೆ ಬಂದಿರೋ ನೀರೆಲ್ಲ ಮಣ್ಣೆಲ್ಲ ಹೊಡ್ಕೊಂಡು ಈ ಪಾತಿ ಥರ ಆಗೋಗಿರುತ್ತೆ. ಅಂದರೆ ನೀರು ಹೋಗೋಕ್ಕೆ ಪಾತಿ ಅಂತಾರೆ ನಮ್ಮ ಸೈಡ್, ಆ ಥರ ಆಗ್ಬಿಟ್ಟಿರುತ್ತೆ. ಅದಕ್ಕೆಲ್ಲ ಏನು ಮಾಡಬೇಕು ಅಂದರೆ ಮಣ್ಣು ತುಂಬಬೇಕು. ಇವ್ರು ಏನು ಮಾಡಿರ್ತಾರೆ, ಮಣ್ಣು ತುಂಬಿರ್ತಾರೆ ರೋಡ್ ಆಗಲಿ ಅಂತ. ಆ ಥರ ತುಂಬಿದ್ರೆ ವೀಲ್ಗಳು ಅಲ್ಲೇ ರೊಟೇಟ್ ಆಗುತ್ತೆ, ಸಿಗಾಕೊಂಡ್ಬಿಡುತ್ತೆ, ಕಷ್ಟ. ಬಿಡೋರು ಅಂತ. ಇದು ಬನ್ನೇರುಘಟ್ಟ ವೈಲ್ಡ್ ಸ್ಯಾಂಕ್ಚುರಿಗೆ ಸೇರಿಕೊಳ್ಳುತ್ತೆ. ಪ್ರಾಪರಾಗಿ ರೋಡ್ ಮಾಡಿಲ್ಲ, ಬರೀ ಧೂಳೆ. ಈ ಬೈಕ್ಗಳಲ್ಲೆಲ್ಲ ಸಣ್ಣ ಪುಟ್ಟ ಜಾಗದಲ್ಲೆಲ್ಲ ಹೋಗೋಕ್ಕಾಗಲ್ಲ, ಸ್ಪೇಸ್ ನೋಡ್ಕೊಂಡೇ ಹೋಗಬೇಕು. ಹಾಗೂ ಮಿಸ್ ಆಗಿ ಏನಾದ್ರು ಹೋಗಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋ ಬದಲು ನಿಧಾನಕ್ಕೆ ಹೋಗೋದು ಬೆಟ್ರು. ಯಾಕಂದರೆ ಸುಮ್ಮನೆ ಆಮೇಲೆ ಪ್ರಾಬ್ಲಮ್ ಆಯ್ತಂದರೆ ಕಷ್ಟ. ಬಿಸಿಲು ಬೇರೆ ಹೆವಿ ಶೆಕೆ ಹೊಡಿತಾ ಕೂತೈತೆ. ಸ್ವಾಮಿ ಲಚ್ ಹಿಡ್ದು ಬೆಳ್ಳಲ್ಲ ನಾವು ಹೋಗ್ಬಿಟ್ರು ಸ್ವಾಮಿ. ಪರವಾಗಿಲ್ಲ, ಕೆಲವು ರೈಡರ್ಸ್ ಎಲ್ಲ ಬಂದವ್ರೆ. ಹೌದು, ಇವ್ರಿಗೆ ಏನು ಗೊತ್ತಾಗಿರುತ್ತೆ ಇನ್ಫಾರ್ಮೇಷನ್ ನೋಡಿ. ಆಫ್ ರೋಡಿಂಗೆಲ್ಲ ಈ ಥರ ಗಾಡಿಗಳು ಸರಿ ನೀಟಾಗಿ ಹತ್ತುತ್ತೆ, ಕಿರಿಕ್ ಮಾಡಲ್ಲ. ಟೆಂಪೋಗೆ ಇಷ್ಟು ಜನ ಹಾಕ್ಕೊಂಡು ಹೋದರೆ ಇನ್ನೆಲ್ಲ ಹತ್ತುತ್ತೆ ಹೇಳ್ರಿ. ಈಗೆಲ್ಲ ಇವರೆಲ್ಲ ಇಳದೇ ಹೋಗಬೇಕು. ಲೋಡಿರೋದಕ್ಕೆ ಹತ್ತಾ ಇಲ್ಲ ಗಾಡಿ. ವೀಲ್ನ ಅಲ್ಲಿ ಏನಾದ್ರು ಪ್ಲೇಸ್ ಮಾಡಿದ್ರೆ ಮುಗೀತು, ಸುಮ್ಮನೆ ರೊಟೇಟು ಅಲ್ಲೇ ತಿರುಗುತ್ತೆ ಗಾಡಿ, ಅಂತೂ ಮುಂದೆ ಹೋಗೋಲ್ಲ. ಇವಾಗ ನೋಡೋಕ್ಕೆ ನಿಮಗೆ ಫ್ಲ್ಯಾಟಾಗಿ ಅಲ್ಲಲ್ಲಿ ಸ್ವಲ್ಪ ಗುಂಡಿ ಕಾಣಿಸ್ಬೋದು. ಬಟ್ ಇದು ಜಾತ್ರೆ ಮಾಡ್ತಾರೆ ಅಂತ ಫಾರೆಸ್ಟ್ ಅವ್ರು ಅರೇಂಜ್ ಮಾಡಿರೋದು ಅಷ್ಟೇ. ಆವಾಗೆಲ್ಲ ನಮ್ಮ ಅಜ್ಜಿ ಇದು ಯಾವ ಮಧ್ಯದಲ್ಲೆಲ್ಲ ನಡ್ಸ್ಕೊಂಡು ಕರ್ಕೊಂಡ್ಬಿಡೋರು. ಎಷ್ಟು ಧೂಳು ಹೋಗೋಯ್ತು. ಅಲ್ಲೊಂದು 2 ತಾವು ಸರ್ಕಸ್ ಅಷ್ಟೇ. ಇಲ್ಲಿಂದ ಆಚೆಗೆ ರೋಡು ಸ್ವಲ್ಪ ಫ್ಲ್ಯಾಟ್ ಆಗಿದೆ, ಅಷ್ಟೊಂದು ಬಿಟ್ಟರೆ ಇಲ್ಲ ಡೌನು ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನು ಸ್ವಲ್ಪ ಯಾರು ಈ ಸೈಡು ಯಾರು ಇರ್ತಾರೆ, ನಮ್ಮ DK ಶಿವಕುಮಾರ್ ಬರ್ತಾರೆ, ಅವ್ರ ತಮ್ಮ ಸುರೇಶ್ ಅವ್ರು ಬರ್ತಾರೆ. ಈ ವಿಡಿಯೋ DK ಶಿವಕುಮಾರ್ ಸರ್ಗೆ ಮತ್ತು ಸುರೇಶ್ ಸರ್ಗೆ. ಸರ್, ಈ ವಿಡಿಯೋ ಏನಾದ್ರು ನೀವು ನೋಡ್ತಾ ಇದ್ದರೆ ಇದು ಒಳ್ಳೆ ಒಂದು ಟೂರಿಸ್ಟ್ ಪ್ಲೇಸು ಸರ್. ಇದನ್ನು ಒಂದು ಫಾರೆಸ್ಟ್ ಈಗೀಗ ಬಿಡ್ತಾ ಇಲ್ಲ. ಇದನ್ನು ರೆಗ್ಯುಲರಾಗಿ ಅಟ್ಲೀಸ್ಟ್ 2 ಡೇಸ್ ಸಂಡೇ ಸ್ಯಾಟರ್ಡೆ ಅಲೋ ಮಾಡಿದ್ರೆ ಇಲ್ಲಿರೋ ಏನು ಇಲ್ಲಿ ಒಂದು ಇನ್ಕಮ್ ಜನ್ರೇಟ್ ಆಗುತ್ತೆ. ಅದರಿಂದ ಒಂದು ಫಾರೆಸ್ಟ್ವರೆಗೂ ಸ್ವಲ್ಪ ಆಗ್ಬೋದು. ಯಾವ ಥರ ಅಂದರೆ ಈ ಟಿಕೆಟ್ ರೂಪದಲ್ಲಿ ಆಗ್ಬೋದು. ಒಂದು ವೆಹಿಕಲ್ಗೆ ಇಷ್ಟು ಅಂತ ರೋಡ್ನ ಪ್ರಾಪರಾಗಿ ಅರೇಂಜ್ ಮಾಡಿಬಿಟ್ಟು
ರೋಡ್ ಮಾಡಿಕೊಟ್ರೆ, ರೋಡ್ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಮಡ್ ರೋಡಾದ್ರು ನೀಟಾಗಿದ್ಬಿಟ್ರೆ ನಮಗೆ ಅಂತ ಇಲ್ಲ, ಎಲ್ಲರಿಗೂ. ಇದು ಇದರಲ್ಲಿ 2 ಬೆಟ್ಟ ಇದೆ. ಒಂದು ಬಿಳಿಕಲ್ ರಂಗಪ್ಪ ಸ್ವಾಮಿ ಬೆಟ್ಟ ಅಂತ, ಇನ್ನೊಂದು ಗೋವಿನ ಕಲ್ಲು ಆಂಜನೇಯ ಸ್ವಾಮಿ ಬೆಟ್ಟ ಅಂತ. ಅದು ಸ್ಟಾರ್ಟಿಂಗೆಲ್ಲ ಹೋಯ್ತು, ಅದು ತೋರ್ಸೋಕ್ಕಾಗಿಲ್ಲ. ಸೊ ನೀವೇನಾದ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಇದ್ರ ಬಗ್ಗೆ ಏನಾದ್ರು ಒಂದು ಕೊಡುಗೆ ನಿಮ್ಮ ಕಡೆಯಿಂದ ಕೊಡ್ಬೋದು, ಕೊಡುಗೆನ ಕೊಡಿಸ್ಕೊಡಿ. ಈ ಊರಿನ ಗ್ರಾಮಸ್ಥರಿಗೆ ಬಿಸ್ನೆಸ್ ಆದಂಗೆ ಆಗುತ್ತೆ. ಸಣ್ಣ ಪುಟ್ಟ ಅಂಗಡಿಗಳು ಓಪನ್ ಆದರೆ ಯಾರು ಒಬ್ಬರು ಅಂಗಡಿಗಳನ್ನ ಓಪನ್ ಮಾಡಿ ಈ ಟೂರಿಸ್ಟ್ಗಳಿಗೆ ಇದು ಮಾಡ್ತಾರಲ್ಲ, ಆ ಥರ ಮಾಡ್ಕೊತಾರೆ. ಬೆಟ್ಟಗೌಡನ ದೊಡ್ಡಿ ಮತ್ತು ಸುಣ್ಗಡ್ದವರು, ಅವ್ರಿಗೂ ಅಲ್ಲಿ ಬಿಸ್ನೆಸ್ ಆದಂಗೆ ಆಗುತ್ತೆ. ಮತ್ತು ಅಲ್ಲಿ ಮಹದೇಶ್ವರ ಬೆಟ್ಟ ಥರನೇ, ಅಂದರೆ ಈಗ ನಾವೇನು MM ಹಿಲ್ಸ್ ನೋಡ್ತೀವೋ ಅದೇ ಥರನೇ ಒಂದು ಚಿಕ್ಕದಾಗೆ ಬೆಟ್ಟದಿಂದ ಕ್ರಾಸ್ ಮಾಡ್ಕೊಬಂದರೆ ಗ್ರಾಮದೊಳಗಡೆ ಒಂದು ಮಹದೇಶ್ವರ ಟೆಂಪಲ್ ಇದೆ. ಸೊ ಜಾಸ್ತಿ ಗ್ರೋತ್ ಆದರೆ ಅದೂ ಟೆಂಪಲ್ ಗ್ರೋತ್ ಆಗುತ್ತೆ. ಇಲ್ಲಿ ಜಾಸ್ತಿ ಜನ ಟೂರಿಂಗ್ಗೆ ಬಂದರೆ ಇನ್ಕಮ್ ಜನರೇಟ್ ಆಗುತ್ತೆ. 2-3 ಆನೆಗಳು ಹೊಡೆದಾಕಿದ್ಮೇಲೆ ಫಾರೆಸ್ಟ್ ಅವ್ರು ಬಿಡ್ತಾಯಿಲ್ಲ. ಸೊ ಅದನ್ನು ಹೇಳಿ ನೀವು ಸರಿ ಮಾಡಿಸ್ಕೊಡಿ. ನೀವು ಈ ವಿಡಿಯೋನ ಏನಾದ್ರು ನಿಮಗೆ ರೀಚ್ ಆದರೆ ಮಾಡಿಸ್ತೀರಾ ಅಂತ ನಂಬಿಕೆ ಇದೆ, ಯಾಕಂದರೆ ನಿಮ್ಮಿಂದ ಆಗುತ್ತೆ ಅಂತ ಗೊತ್ತು. ಮಾಡಿಸಿದ್ರೆ ಒಳ್ಳೆಯದು. ಈ ಬೆಟ್ಟದಲ್ಲಿ ನೆಲೆಸಿರುವಂಥ ರಂಗನಾಥ ಸ್ವಾಮಿ ಟೆಂಪಲ್ಲು, ಈ ಬೆಟ್ಟದಲ್ಲಿ ನೆಲೆಸಿರುವಂಥ ರಂಗನಾಥ ಸ್ವಾಮಿ ಪ್ಲಸ್ ಬಿಳಿಕಲ್, ಅಂದರೆ ಇಲ್ಲಿ ಬಿಳಿಕಲ್ ಇದೆ, ಹಾಗಾಗಿ ಆಡು ಭಾಷೆಯಲ್ಲಿ ಬಿಳಿಕಲ್ ರಂಗಪ್ಪ ಸ್ವಾಮಿ ಅಂತ ಬರುತ್ತೆ. ಇನ್ನೊಂದು ಆ ಕಡೆ ಒಂದಿದೆ, ಅದು ಹೋಗ್ಬೇಕಾದ್ರೆ ತೋರಿಸ್ತೀನಿ. ಈ ಬೆಟ್ಟ ಬಂದು ಸಮುದ್ರದ ಸೀ ಲೆವೆಲಿಂದ ಬಂದು 3780 ಅಡಿ, ಅಂದರೆ 1152 ಮೀಟ್ರು ಇಲ್ಲಿ ಈ ಬೆಟ್ಟ ಇರೋದು. ಟೂರಿಸ್ಟ್ ಪ್ಲೇಸ್ ಅಲ್ವಾ, ಬೆಂಗಳೂರಿಂದ ಜಸ್ಟ್ ಇದು 70 ಕಿಲೋಮೀಟ್ರ್ ಇರೋದು ಅಷ್ಟೇ. ಇನ್ನು ಅರ್ಧಕ್ಕರ್ಧ ಜನ ಇದು ನೋಡೇ ಇರೋಲ್ಲ ಬೆಂಗಳೂರವರು. ಈ ಥರ ಒಂದು ಬೆಟ್ಟ ಇದೆ, ಟ್ರಕ್ಕಿಂಗ್ ಮಾಡ್ಬೋದೋ ಏನೋ ಗೊತ್ತಿಲ್ಲ. ಟ್ರಕ್ಕಿಂಗ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಟ್ರಕ್ಕಿಂಗ್ ಅಂತ ಇದೆ. ನೀವು ಕನಕಪುರಕ್ಕೆ ಬರಬೇಕು, ಕನಕಪುರದಿಂದ ಸುಂಡಘಟ್ಟ ರೂಟ್ ಬರುತ್ತೆ, ಹಾಕ್ಕೊಳ್ಳಿ ತೋರಿಸೋದು ಅದೇ. ಸುಂಡಘಟ್ಟಕ್ಕೆ ಬಂದೇ ಬರಬೇಕು, ಇನ್ನೆಲ್ಲೂ ಇಲ್ಲ ನಿಮಗೆ ಗಾಡಿ ವೆಹಿಕಲೆಲ್ಲ ಬರಬೇಕಂದ್ರೆ. ಟ್ರಕ್ಕಿಂಗ್ ಮಾಡ್ತೀರಂದರೆ ಈ ಬೆಟ್ಟದಿಂದ ಏನೋ ಬರ್ಬೋದೇನೋ, ಆದರೆ ಅಷ್ಟು ಸೇಫ್ ಇಲ್ಲ. ಆನೆಗಳು ಯಾವಾಗ ಅಟ್ಕಾಯಿಸ್ಕೊತಾ ಗೊತ್ತಿಲ್ಲ. ಇವಕ್ಕೆಲ್ಲ ಏನು ಗೊತ್ತಾ, ಆಫ್ ರೋಡಿಂಗ್ ವೆಹಿಕಲ್ಗಳಂತ ಇರ್ತವೆ, ಅವನ್ನ ತೊಗೊಂಬರ್ಬೇಕು. ಅವು ಲೈಟ್ ವೆಯ್ಟು, ಮತ್ತು ಇಂಥ ಮಡ್ ರೋಡಲ್ಲಿ ಟೈರ್ಗಳು ಅದಕ್ಕೆ ಅಂತಲೇ ಮಾಡಿಸಿರ್ತವೆ, ಟೈರು ಸಸ್ಪೆನ್ಷನ್ನು ಇವೆಲ್ಲ. ಈ ಹೆವಿ ವೆಯ್ಟ್ ಇರೋ ಗಾಡಿಗಳು, ಈ ಥರ ಇರೋ ಗಾಡಿಗಳನ್ನೆಲ್ಲ ತಗೊಂಡ್ಬಿಟ್ರೆ ಸರ್ಕಸೇ. ಈಗ ಯಾರಿಗೂ ಟಂಪಾಗೆ ಲಾರಿಗೆ ಹಾಕೋ ವಾರನ ಹಾಕ್ಬಿಟ್ಟವನೆ. ಹೆಂಗೆ ಇದೆ ಅನಿಸುತ್ತೆ, ದೇವಸ್ಥಾನ ಬಂದ್ವಿ ನೋಡಿ, ಇದೇ ಟಾಪು. ಪರವಾಗಿಲ್ಲ, ಪಾರ್ಕಿಂಗ್ಗೆ ಸ್ಪೇಸ್ ಎಲ್ಲ ಇದೆ. ಅಷ್ಟು ಬೇರೆ ಗುರು. A few moments later. ಈ ಕಲ್ಲು, ಈ ಬಂಡೆ ಕೆಳಗಡೆ